ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ ಈ ಮಸಾಲ ತವಾ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಮೊದಲಿಗೆ ನಾವಿಲ್ಲಿ ಮಸಾಲೆನ ರುಬ್ಕೋಬೇಕು. ಮೇಯ್ನಾಗಿ ಇದನ್ನು ಮಸಾಲೆ ಹೇಗೆ ರುಬ್ಕೋತೀವಿ ಅನ್ನೋದ್ರ ಮೇಲೆ ಅದರ ಟೇಸ್ಟ್ ಬರುತ್ತೆ. ಇದಕ್ಕೇನೇನು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಡಲೆಪಪ್ಪು, ಹಾಗೆ ಶುಂಠಿ. ಇದನ್ನೆಲ್ಲ ನಾವು ನೀಟಾಗಿ ತೊಳೆದು ಫಸ್ಟು ರುಬ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾವು ನೀರನ್ನ ಬಳಸಬಾರ್ದು. ನೀರನ್ನ ಬಳಸೋದಕ್ಕಿಂತ ಬೇಕಾದರೆ ನಾವು ಮೊಟ್ಟೆನ ಬಳಸ್ಕೊಂಡ್ರೆ ನೀಟಾಗಿರುತ್ತೆ. ನೀರನ್ನ ಬಳಸ್ಕೊಬಿಟ್ರೆ ಅದು ಸ್ವಲ್ಪ ನೀರಿನಂಶ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ನೀರನ್ನ ಬಳಸ್ಕೋಬಾರ್ದು. ಮೀನು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಮೊಟ್ಟೆನ ಬಳಸ್ಕೊಳ್ಳಿ. ನಂತರ ಈ ಹದದಲ್ಲಿ ನಾವು ರುಬ್ಕೊಂಡ್ರೆ ಸಾಕು. ಅಂದರೆ ಈಗ ನಾವು ಚಟ್ನಿ ರುಬ್ಕೊತೀವಲ್ಲ, ತುಂಬ ನುಣ್ಣಿ ಹದದಲ್ಲಿ ನಾವು ರುಬ್ಕೋಬೇಕು. ಅದಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಮಾತ್ರ ಸೇರಿಸ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಆಲ್ರೆಡಿ ಮೀನನ್ನ ತೊಳೆದು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ನೀವು ಬೇಕಾದ್ರೆ ನೀವು ಉದ್ದುದ್ದಾಗೇ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕೂಡ ಮಾಡ್ಕೋಬೋದು. ನಾವು ಎರಡೂ ಥರನೂ ಮಾಡಿದ್ದೀವಿ. ಹಾಗೆಯೇ ನಾವು ಒಂದೇ ಸರಿ ಕಲಿಸ್ಕೋಬಾರ್ದು. ಒಂದೇ ಸರಿ ಕಲಿಸ್ಕೊಳ್ಳೋದಕ್ಕೆ ಹೋದರೆ ಏನಾಗುತ್ತೆ, ಒಂದು ಮೀನು ಫುಲ್ಲು ನೀಟಾಗಿ ಮಸಾಲೆ ಹಿಡಿಯುತ್ತೆ, ಒಂದಕ್ಕೆ ಹಿಡಿಯೋದಿಲ್ಲ. ಅದರಿಂದ ಆವಾಗ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಸ್ವಲ್ಪನೇ ಮಸಾಲೆನ ಸೇರಿಸ್ಕೊತಾ ಹೋಗಬೇಕು. ಇವಾಗ ನೋಡಿ, ನಾವು ಒಂದು 5-6 ಪೀಸ್ನ ತೊಗೊಂಡಿದ್ದೀನಿ. 5-6 ಪೀಸ್ನ ಫಸ್ಟು ಎಲ್ಲದಕ್ಕೂ ಮಸಾಲೆ ಹಾಕೊಬಿಡ್ಬೇಕು. ಅದಕ್ಕೆಲ್ಲ ಮಸಾಲೆ ಹಿಡೀತು ಅಂತ ನಮ್ಗೆ ಅನ್ನಿಸ್ದಾಗ, ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಮಸಾಲೆ ಹಿಡ್ದಿದೆಯಾ, ಎಲ್ಲದಕ್ಕೂ ಆಗಿದೆಯಾ, ಎಲ್ಲ ಪೀಸ್ಗಳಿಗೂ ಆಗಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ಅದನ್ನು ನೋಡಿಕೊಂಡು ಮತ್ತೆ ಒಂದು 5-6 ಪೀಸ್ನೂ ಹಾಕ್ಕೊತ ಹೋಗಬೇಕು. ನಾವಿಲ್ಲಿ ಒಂದು 5-6 ಪೀಸ್ ಹಾಕ್ಕೊಂಡು ಒಂದು ತಟ್ಟೆಗೆಲ್ಲ ಎತ್ತಿಕೊಂಡು ಬಿಟ್ಟಿದ್ದೀವಿ. ಆವಾಗವಾಗ ಒಂದೊಂದನ್ನೇ ಹಾಕ್ಕೊತ ಸೇರಿಸ್ಕೊತಾ ಹೋಗ್ತೀವಿ. ನೋಡಿ, ಇವಾಗ ಇಷ್ಟೊಂದೆಲ್ಲ ಆಗಿದೆ. ಈಗ ಫುಲ್ ಎಲ್ಲನೂ ಕೂಡ ಮಸಾಲೆ ಹಿಡಿದಿದೆ. ಇದಕ್ಕೆ ನಾವು 1-2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀವಿ. ನಾವು ಮೈದಾ ಹಿಟ್ಟು ಬೇಡ ಅನ್ನೋವಂಥವ್ರು, ಯಾರಾದರೂ ಮೈದಾ ಹಿಟ್ಟು ಬೇಡ ಅನ್ನೋವಂಥವ್ರು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಹಾಕೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ, ಮಸಾಲೆ ಮಂದವಾಗಿರಲಿ, ಟೇಸ್ಟ್ ನೀಟಾಗಿ ಬೇಯಲಿ, ಫಿಶ್ ನೀಟಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನು ಹಾಕ್ಕೊಳ್ಳೋದು. ನೀವೇನಾದರೂ ಬೇಡ ಅಂದರೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಅದು ಕಾರ್ನ್ಫ್ಲೋರು ಅಥವಾ ಇಲ್ಲ ಮೈದಾ ಹಿಟ್ಟು 1-2 ಸ್ಪೂನ್ 3 ಸ್ಪೂನ್ ಹಾಕಿದ್ಮೇಲೆ ನಂತರ ಅದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಮಾಡಿರ್ತೀವಲ್ಲ, ಉಳಿದಿರುತ್ತಲ್ಲ, ಅದನ್ನು ಕೂಡ ಆವಾಗವಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಲಿಸ್ಕೊತೀವಿ ಅನ್ನೋರು ಕಲಿಸ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮಿಕ್ಸ್ ಮಾಡ್ಕೋಬೋದು. ನಮಗೆ ಈ ಥರ ಇಲ್ಲ, ಆ ಕಡೆ ಈ ಕಡೆ ಎಲ್ಲ ಮಸಾಲೆ ಎಲ್ಲ ಆರುತ್ತೆ ಬೇಡ ಅನ್ನೋರು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಪೀಸ್ಗಳನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕೋಬೋದು. ನೋಡಿ, ಇವಾಗ ಎಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ತವಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆ ಥರ ಹಾಕ್ಕೊಳ್ಳಿ. ಯಾಕಂದರೆ ನಾವು ಮೀನು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ನೀಟಾಗಿ ಫುಲ್ಲು ಬೇಯಬೇಕು, ಆಗ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ಥರ 1-2-3 ಸ್ಪೂನ್ ಎಣ್ಣೆ ಹಾಕಬೇಕು. ಇವಾಗ ಒಂದೇ ಪೀಸ್ನ ಈ ಥರ ನೀಟಾಗಿ ತವದ ಮೇಲೆ ಹಾಕ್ಕೊಳ್ಳಿ. ನೀವು ಒಂದೊಂದನ್ನೇ ಬೇಯಿಸ್ತೀವಿ ಅನ್ನೋರು ಒಂದೊಂದನ್ನೇ ಹಾಕ್ಬೋದು. ಇಲ್ಲ ಫುಲ್ ಎಕ್ಸ್ಪರ್ಟ್ ಇದ್ದೀವಿ ನಾವು, ಏನೂ ಆಗೋಲ್ಲ, ನಮ್ಗೆ ಗೊತ್ತಾಗುತ್ತೆ ಅದುವಾಗಿ ಅನ್ನೋರು 1-2-3 ಪೀಸ್ನ ಹಾಕ್ಕೋಬೋದು. ಇವಾಗ ನೋಡಿ, ನಾವು 3 ಪೀಸ್ ಹಾಕ್ಕೊಂಡಿದ್ದೀವಿ. ಇದು ನಾವು ಮೈದಾ ಹಾಕಿರೋದ್ರಿಂದ ಬೇಗನೆ ಸ್ವಲ್ಪ ಕ್ರಿಸ್ಪಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಆವಾಗ ಈ ಥರ ತಿರ್ವಾಕೊತ ಹೋಗಬೇಕು. ನೋಡಿ, ಇವಾಗ ಒಂದು ಕಡೆ ಎಲ್ಲ ನೀಟಾಗಿ ಬೇಯ್ತಾ ಇದೆ. ಇವಾಗ ಒಂದು ಕಡೆಯಿಂದ ಒಂದು ಕಡೆಗೆ ತಿರ್ವಾಕೊಂಡಿದ್ದೀವಿ. ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಹಾಗಾದ ತಕ್ಷಣ ಕಲರ್ ಚೇಂಜ್ ಆದ ತಕ್ಷಣ ಎತ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಮೇಲ್ಗಡೆ ಸ್ವಲ್ಪ ಮಸಾಲೆ ಹಾಕಿರೋದ್ರಿಂದ ಮೇಲ್ಗಡೆ ಬೇಗ ಬೆಂದುಬಿಡುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ಹಸಿಯಾಗಿರುತ್ತೆ. ಅದಕ್ಕೆ ಈ ಥರ ಅವಾಗ ತಿರ್ವಾಕೊಳ್ಳಿ. ಹಾಗೆ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಬೇಗ ಬೇಯುತ್ತೆ. ಇಲ್ಲ ನಾವು ಸುಮ್ಮನೆ ಹಂಗಂಗೆ ಬೇಯಿಸ್ತೀವಿ ಅಂದರೆ ಅದು ಬೇಗ ಬೇಯೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ಮಸಾಲೆ ಉಳಿದಿರುತ್ತಲ್ವ, ಅದನ್ನು ಇನ್ನೂ ಸ್ವಲ್ಪ ಸ್ಪೈಸಿ ಆಗಬೇಕು, ನಾವು ಸ್ಪೈಸಿಯಾಗಿ ತಿಂತೀವಿ, ಖಾರ ಎಲ್ಲ ಜಾಸ್ತಿ ತಿಂತೀವಿ ಅನ್ನೋರು ಮಸಾಲೆ ಉಳಿದಿರೋದನ್ನು ಈ ಥರ ಅದ್ರ ಮೇಲೆ ಮಿಕ್ಸ್ ಮಾಡ್ಕೊತ ಕೂಡ ಬೇಯಿಸ್ಕೋಬೋದು. ಇಲ್ಲ ನಮಗೆ ಸ್ವಲ್ಪನೇ ಸಾಕು, ತುಂಬ ಖಾರ ಬೇಡ, ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಡ ಅನ್ನೋರು ಹಾಗೇ ಬೇಯಿಸ್ಕೋಬೋದು. ಸ್ಪೈಸಿ ಬೇಕು ಅನ್ನೋರು ಮಾತ್ರ ಈ ಥರ ಉಳಿದಿರೋ ಮಸಾಲೆಯನ್ನು ಅದ್ರ ಮೇಲೆ ಹಾಕ್ಕೊತ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ. ಈ ಥರ ನೀವು ಮನೇಲಿ ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.